ಈ ದೇಶದಲ್ಲಿ ಗಾಂಧೀಜಿಯವರಿಗೆ ತುಂಬಾ ಗೌರವವನ್ನು ಕೊಡ್ತಾರೆ. ರಸ್ತೆಗಳಿಗೆಲ್ಲ ಅವರ ಹೆಸರನ್ನು ಇಡ್ತಾರೆ, ಭವನಗಳಿಗೆ ಅವರ ಹೆಸರನ್ನು ಇಡ್ತಾರೆ, ಅವರ ಒಂದು ಹುಟ್ಟುಹಬ್ಬವನ್ನು ಜಯಂತಿ ಅಂತ ಆಚರಣೆ ಮಾಡ್ತಾರೆ, ಇತ್ಯಾದಿಗಳನ್ನೆಲ್ಲ ಮಾಡ್ತಿರ್ತಾರೆ. ಮತ್ತೆ ಈ ದೇಶದ ಒಂದು ಕರೆನ್ಸಿ ನೋಟಿನ ಮೇಲೆ ಅವರ ಚಿತ್ರವನ್ನು ಹಾಕಿ, ಅಂದ್ರೆ ಅಷ್ಟು ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದಾರೆ, ಅಷ್ಟೊಂದು ಗೌರವವನ್ನು ಈ ದೇಶದಲ್ಲಿ ಅವರಿಗೆ ಕೊಡ್ತಾ ಇರ್ತಾರೆ. ಎಲ್ಲರೂ ನಾವೆಲ್ಲ ಚಿಕ್ಕ ವಯಸ್ಸಿಂದ ಕೇಳಿದ್ದೇನು ಅಂತಂದ್ರೆ, ಅವರು ಗೋಹತ್ಯೆಯನ್ನು ವಿರೋಧಿಸ್ತಾ ಇದ್ರು, ಗೋಹತ್ಯೆಯನ್ನು ಅವರು ವಿರೋಧಿಸ್ತಾ ಇದ್ರು ಅನ್ನುವಂತಹದ್ದು ಎಲ್ಲರಿಗೂ ಇರುವಂತಹ ಒಂದು ವಿಷಯ. ಎಲ್ಲರೂ ಸಹ ಅದನ್ನೇ ಕೇಳಿದ್ದೀರಿ, ನಾವು ಸಹ ಅದನ್ನು ಕೇಳಿದ್ದೀವಿ. ಅವರು ಅದನ್ನು ಖಂಡಿತವಾಗಿ ಯಾವತ್ತೂ ಸಹ ಅದನ್ನು ಒಪ್ತಾ ಇರಲಿಲ್ಲ ಅನ್ನುವಂತಹ ಮಾತನ್ನ ಎಲ್ಲರೂ ಸಹ ಕೇಳಿದ್ದೀವಿ. ಮತ್ತೆ ಇಲ್ಲಿ ಅವರಿಗೆ ಅಷ್ಟೆಲ್ಲ ಗೌರವವನ್ನು ಕೊಡ್ತಿರುವಾಗ ಅವರು ಯಾವ ಗೋಹತ್ಯೆಯನ್ನು ವಿರೋಧ ಮಾಡಿದ್ರೋ ಅದರ ಒಂದು ನಿಷೇಧ ಮಾತ್ರ ಇಲ್ಲಿ ತನಕ ಯಾಕೆ ಆಗ್ತಾ ಇಲ್ಲ ಅನ್ನೋದು ನನ್ನ ಮನಸ್ಸಿನಲ್ಲಿರುವಂತಹ ತುಂಬಾ ದೊಡ್ಡ ಪ್ರಶ್ನೆ. ಇದನ್ನಾದ್ರೂ ಗಮನಿಸಿ, ಈ ವಿಷಯವನ್ನ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದನ್ನಾದ್ರೂ ಗಮನಿಸಿ ಆ ಒಂದು ಗೋಹತ್ಯೆಯನ್ನು ಯಾರಾದ್ರೂ ನಿಷೇಧ ಮಾಡುವಂತಹ ಒಂದು ಪ್ರಯತ್ನವನ್ನು ಶುರು ಮಾಡ್ತಾರಾ ಅನ್ನೋದು ನನ್ನ ಮನಸ್ಸಿನ ಒಂದು ಅಭಿಪ್ರಾಯ. ಬಟ್ ನಾವು ಶಾಸ್ತ್ರಗಳು ಅಂತ ಹೇಳಿದ್ರೆ ಅದು ಎಲ್ಲರಿಗೂ ಹಿಡಿಸೋದಿಲ್ಲ. ಇದನ್ನಾದ್ರೂ ನೀವು ಕೇಳಿದ್ರೆ ನಿಮ್ಗೆ ಆ ಒಂದು ಪ್ರವೃತ್ತಿ ಆದ್ರೂ ಬರುತ್ತೇನೋ ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ.